ಆತ್ಮೀಯ ಸ್ನೇಹಿತರೆ, ತಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರ್ತಾ, ಇಂದು 7ನೇ ತರಗತಿ ಕೋರ್ ವಿಷಯ ವಿಜ್ಞಾನದಲ್ಲಿ ಸಂಕಲನಾತ್ಮಕ ಪರೀಕ್ಷೆ 2 ಅಂದರೆ SE 2ರ ಪರೀಕ್ಷೆನ 40 ಅಂಕಗಳಿಗೆ ಒಂದು ಲಿಖಿತವಾಗಿರ್ತಕ್ಕಂಥ ಪರೀಕ್ಷೆ ಪ್ರಶ್ನೆ ಪತ್ರಿಕೆಯನ್ನು ನೋಡೋಣ. ಆಲ್ರೆಡಿ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ 7ನೇ ತರಗತಿಯವರಿಗಾಗಿ ನಾವು ವಿಡಿಯೋಗಳನ್ನು ಪೋಸ್ಟ್ ಮಾಡ್ತಾ ಇದ್ದೀವಿ. ತಾವು ಹೋಗಿ ಒಂದ್ಸರಿ ಚೆಕ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಲೈಕ್, ಶೇರ್ ಹಾಗೂ ಫಸ್ಟ್ ಟೈಮ್ ವಾಚ್ ಮಾಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಇದು ಪರೀಕ್ಷಾ ಪ್ರಶ್ನೆ ಪತ್ರಿಕೆ ಮತ್ತು ಉತ್ತರ ಪತ್ರಿಕೆ ಎರಡನ್ನೂ ಕೂಡ ಇದರಲ್ಲಿ ಕೊಟ್ಟಿದ್ದೇವೆ. ವರ್ಗ 7ನೆಯ ವಿಷಯ ವಿಜ್ಞಾನ, ಅಂಕ 40, ಸಮಯ 90 ನಿಮಿಷ. ಬಿಟ್ಟ ಪದಗಳನ್ನು ತುಂಬಿರಿ. ಮೊದಲ ಪ್ರಶ್ನೆ, ಹಿಮೋಗ್ಲೋಬಿನ್ ಹೊಂದಿರುವ ಕೋಶಗಳು ಡ್ಯಾಶ್ ಅಂತ ಇದೆ. ಸರಿಯಾದ ಉತ್ತರ ಕೆಂಪು ರಕ್ತ ಕಣ. ಎರಡನೇ ಪ್ರಶ್ನೆ, ಸಸ್ಯದ ಪ್ರಜನನ ಭಾಗ ಯಾವುದು? ಹೂವು ಅಂತಕ್ಕಂಥದ್ದು ಉತ್ತರ ಬರ್ತದೆ. ಮೂರನೇ ಪ್ರಶ್ನೆ, ವಿಶ್ವ ಜಲ ದಿನ ಡ್ಯಾಶ್ದಂದು ಆಚರಿಸುತ್ತಾರೆ? ಉತ್ತರ ಮಾರ್ಚ್ 22. ಪ್ರಶ್ನೆ 4, ಸತ್ಯ ಮತ್ತು ತಲೆ ಕೆಳಗಾದ ಪ್ರತಿಬಿಂಬ ಉಂಟು ಮಾಡುವ ಮಸೂರ ಡ್ಯಾಶ್? ಉತ್ತರ ನಿಮ್ನ ದರ್ಪಣ. 5ನೇ ಪ್ರಶ್ನೆ, ಕಾಲದ ಮಾನ ಡ್ಯಾಶ್? ಉತ್ತರ ಸೆಕೆಂಡ್. 6ನೇ ಪ್ರಶ್ನೆ, ಸಸ್ಯಗಳಿಗೆ ಆಹಾರ ಸಾಗಿಸುವ ವಾಹಕ ಅಂಗಾಂಶ ಯಾವುದು ಅಂತ ಕೇಳಿದರು. ಫ್ಲೋಯಮ್ ಅಂತಕ್ಕಂಥದ್ದು ಸರಿಯಾದ ಉತ್ತರ ಬರ್ತದೆ. ಮುಂದಿನ ಮುಖ್ಯ ಪ್ರಶ್ನೆ 2ರಲ್ಲಿ ಕೆಳಗಿನ ಪ್ರಶ್ನೆಗಳನ್ನು ಒಂದೊಂದು ವಾಕ್ಯಗಳಲ್ಲಿ ಉತ್ತರಗಳನ್ನು ಬರೀಬೇಕು. 6 ಪ್ರಶ್ನೆ, ಪ್ರತಿಯೊಂದಕ್ಕೆ 1 ಅಂಕ. 6 ಪ್ರಶ್ನೆ 6 ಅಂಕ. 7ನೇ ಪ್ರಶ್ನೆ, ಜವವನ್ನು ವ್ಯಾಖ್ಯಾನಿಸಿರಿ ಅಂತ ಕೇಳಿದ್ದಾರೆ. ಜವ ಎಂಬುದು ಕ್ರಮಿಸಿದ ಒಟ್ಟು ದೂರವನ್ನು ಅದಕ್ಕೆ ತೆಗೆದುಕೊಂಡ ಒಟ್ಟು ಕಾಲದಿಂದ ಭಾಗಿಸೋದಕ್ಕೆ ಜವ ಅಂತ ಕರಿತೀವಿ. 8ನೇ ಪ್ರಶ್ನೆ, ಸತ್ಯ ಪ್ರತಿಬಿಂಬ ಎಂದರೇನು? ಪರದೆಯ ಮೇಲೆ ಪಡೆಯಬಹುದಾದ ಪ್ರತಿಬಿಂಬಕ್ಕೆ ಸತ್ಯ ಪ್ರತಿಬಿಂಬ ಅಂತ ಕರಿತೀವಿ. 9ನೇ ಪ್ರಶ್ನೆ, ವಿಘಟಕಗಳು ಎಂದರೇನು? ಸತ್ತ ಸಸ್ಯ ಮತ್ತು ಪ್ರಾಣಿಗಳ ಅವಶೇಷಗಳನ್ನು ಹ್ಯೂಮಸ್ ಆಗಿ ಪರಿವರ್ತನೆ ಮಾಡುವ ಜೀವಿಗಳಿಗೆ ವಿಘಟಕಗಳು ಅಂತ ಕರಿತೀವಿ. 10ನೇ ಪ್ರಶ್ನೆ, ಕಾಮನ ಬಿಲ್ಲಿನಲ್ಲಿರುವ ಬಣ್ಣಗಳ ಸಂಖ್ಯೆ ಎಷ್ಟು? ಸ್ವಕಾಮನ ಬಿಲ್ಲಿನಲ್ಲಿರುವ ಬಣ್ಣಗಳ ಸಂಖ್ಯೆ 7 ಅಂತಕ್ಕಂಥದ್ದು ಉತ್ತರ. 11ನೇ ಪ್ರಶ್ನೆ, ವಿದ್ಯುತ್ ಬಲ್ಬ್ನ ಸಂಕೇತ ಬಿಡಿಸಿ ಅಂತ ಕೇಳಿದರು. ವಿದ್ಯುತ್ ಬಲ್ಬನ್ನು ನೀವು ಏನು ಮಾಡಬೇಕಾಗಿತ್ತಪ್ಪ ಅಂದರೆ ಜಸ್ಟ್ ಸಿಂಪಲ್ಲಾಗಿ ಒಂದು ವೃತ್ತ ತೆಗಿಬೇಕು. ವೃತ್ತ ತೆಗೆದ್ರೊಳಗೆ ಏನು ಮಾಡಬೇಕು, ಈ ಥರನಾಗಿರ್ತಕ್ಕಂಥ ತೆಗೆದ್ರೆ ಏನಾಗ್ತದೆ, ವಿದ್ಯುತ್ ಬಲ್ಬ್ ಚಿತ್ರ ರೆಡಿ ಆಗ್ತದೆ. ಆಲ್ರೆಡಿ ಪುಸ್ತಕದಲ್ಲಿ ಅದೇ ನೋಡಿಕೊಡ್ರಿ. 12ನೇ ಪ್ರಶ್ನೆ, ಚಲಿಸಿದ ದೂರ ಕಂಡುಹಿಡಿಯುವ ಸೂತ್ರವನ್ನು ತಿಳಿಸ್ರಿ. ಚಲಿಸಿದ ದೂರವನ್ನು ಕಂಡುಹಿಡಬೇಕಾದ್ರೆ ನಾವು ಜವದಿಂದ ಕಾಲಕ್ಕೆ ಗುಣಿಸ್ತೀವಿ. ಮುಂದಿನ ಪ್ರಶ್ನೆಗಳನ್ನು 2 ಅಂಕದ ಪ್ರಶ್ನೆಗಳಿದ್ದಾವೆ. ಒಟ್ಟು 6 ಪ್ರಶ್ನೆಗಳಿದ್ದಾವೆ. ಪ್ರತಿಯೊಂದಕ್ಕೆ 2 ಅಂಕ, ಒಟ್ಟು 12 ಅಂಕ. ಪ್ರಶ್ನೆ 13, ಅಲೈಂಗಿಕ ಸಂತಾನೋತ್ಪತ್ತಿ ಮತ್ತು ಲೈಂಗಿಕ ಸಂತಾನೋತ್ಪತ್ತಿ ನಡುವಿನ ವ್ಯತ್ಯಾಸಗಳನ್ನು ತಿಳಿಸ್ರಿ. ಅಲೈಂಗಿಕ ಸಂತಾನೋತ್ಪತ್ತಿ ಅಂದರೆ ಅದು ಬೀಜಗಳಿಲ್ಲದೆ ಹೊಸ ಸಸ್ಯಗಳನ್ನು ಪಡಿತಕ್ಕಂಥ ಪದ್ಧತಿ. ಇನ್ನು ಲೈಂಗಿಕ ಸಂತಾನೋತ್ಪತ್ತಿ ಅಂದರೆ ಬೀಜಗಳ ಮೂಲಕ ಹೊಸ ಸಸ್ಯ ಪಡಿತಕ್ಕಂಥ ಪದ್ಧತಿ. ಪ್ರಶ್ನೆ 14, ವಿದ್ಯುತ್ ಗಂಟೆ ಹೇಗೆ ಕೆಲಸ ಮಾಡುತ್ತದೆ? ವಿದ್ಯುತ್ ಗಂಟೆ ಕಬ್ಬಿಣದ ತುಂಡಿನ ಮೇಲೆ ಸುತ್ತಿದ ತಂತಿಯ ಸುರುಳಿಯನ್ನು ಹೊಂದಿರ್ತದೆ. ಈ ಸುರುಳಿ ವಿದ್ಯುತ್ ಕಾಂತವಾಗಿ ಕೆಲಸ ಮಾಡ್ತದೆ. ಒಂದು ತುದಿಯಲ್ಲಿ ಸುತ್ತಿಗೆಯನ್ನು ಹೊಂದಿರುವ ಕಬ್ಬಿಣದ ಪಟ್ಟಿಯನ್ನು ವಿದ್ಯುತ್ ಕಾಂತದ ಸಮೀಪದಲ್ಲಿ ಜೋಡಿಸ್ತಾರೆ. ಕಬ್ಬಿಣದ ಪಟ್ಟಿಯ ಇನ್ನೊಂದು ಬದಿಯಲ್ಲಿ ಒಂದು ಸಂಪರ್ಕದ ಮೊಳೆ ಇರ್ತದೆ. ಈ ಕಬ್ಬಿಣದ ಪಟ್ಟಿ ಈ ಮೊಳೆಯ ಸಂಪರ್ಕಕ್ಕೆ ಬಂದಾಗ ವಿದ್ಯುತ್ ಪ್ರವಹಿಸಿ ಸುರುಳಿಯು ವಿದ್ಯುತ್ ಕಾಂತವಾಗ್ತದೆ. ಆಗ ಕಬ್ಬಿಣದ ಪಟ್ಟಿಯು ತನ್ನ ಕಡೆಗೆ ಸೆಳೆದುಕೊಳ್ತದೆ. ಈ ಪ್ರಕ್ರಿಯೆಯಲ್ಲಿ ಕಬ್ಬಿಣದ ಪಟ್ಟಿಯ ತುದಿಯು ಸುತ್ತಿಗೆಯ ಗಂಟೆಯ ಜಾಗಡೆಗೆ ತಾಡಿಸಿ ಶಬ್ದವನ್ನು ಉಂಟು ಮಾಡ್ತದೆ ಅಂತ ಬರೆದ್ರೆ ಸಾಕು. ಮುಂದಿನ ಪ್ರಶ್ನೆ 15, ಪೀನ ದರ್ಪಣದ 2 ಉಪಯೋಗಗಳನ್ನು ಬರೀರಿ. ಪೀನ ದರ್ಪಣವನ್ನು ಕನ್ನಡಕಗಳಲ್ಲಿ, ದೂರದರ್ಶಕಗಳಲ್ಲಿ ಮತ್ತು ಸೂಕ್ಷ್ಮದರ್ಶಕಗಳಲ್ಲಿ ಉಪಯೋಗವನ್ನು ಮಾಡ್ತಾರೆ. ಪ್ರಶ್ನೆ 16, ಕಾಡಿನಿಂದ ದೊರಕುವ ಉತ್ಪನ್ನಗಳನ್ನು ಹೆಸರಿಸಿ. ಜೇನುತುಪ್ಪ, ಅರಗು, ಅಂಟು, ಕಾಚು, ಔಷಧೀಯ ಸಸ್ಯಗಳು ಮತ್ತು ಮರ. 17ನೇ ಪ್ರಶ್ನೆ, ತೈಲ ಮತ್ತು ಕಬ್ಬಿನ ಪದಾರ್ಥಗಳನ್ನು ಚರಂಡಿಗೆ ಬಿಡಬಾರದು ಏಕೆ? ಈ ಅಡುಗೆ ಎಣ್ಣೆ ಮತ್ತು ಕೊಬ್ಬಿನ ಪದಾರ್ಥಗಳನ್ನು ಚರಂಡಿಗೆ ಎಸೆಯಬಾರದು. ಅವು ಕೊಳವೆಗಳನ್ನು ಜಿಗುಟಾಗಿಸಿ ಕಟ್ಟಿಕೊಳ್ಳುವಂತೆ ಮಾಡುತ್ತವೆ. ತೆರೆದ ಚರಂಡಿಗಳಲ್ಲಿ ಕೊಬ್ಬಿನ ಪದಾರ್ಥಗಳು ಮಣ್ಣಿನ ರಂಧ್ರಗಳನ್ನು ತಡೆದು ನೀರಿನ ಸೋಸುವಿಕೆ ಸಾಮರ್ಥ್ಯವನ್ನು ಕಡಿಮೆಗೊಳಿಸ್ತದೆ. ಅಡುಗೆ ಎಣ್ಣೆ ಮತ್ತು ಕೊಬ್ಬಿನ ಪದಾರ್ಥಗಳನ್ನು ಕಸದ ಬುಟ್ಟಿಗೆನೇ ಹಾಕಬೇಕು. ಪ್ರಶ್ನೆ 18, ಬೀಜ ಪ್ರಸರಣವಾಗುವ ವಿವಿಧ ಹಂತಗಳನ್ನು ತಿಳಿಸಿ. ಗಾಳಿ, ನೀರು ಮತ್ತು ಪ್ರಾಣಿಗಳಿಂದ ಬೀಜ ಮತ್ತು ಹಣ್ಣುಗಳ ವಿವಿಧ ಪ್ರದೇಶಗಳು ಸಾಗಿಸಲ್ಪಡ್ತವೆ. ರೆಕ್ಕೆಯಂತೆ ಚಾಚಿರುವ ಹೊರಪದರು ಇರುವ ನುಗ್ಗೆಕಾಯಿ, ಮೇಫಲ್ನ ಬೀಜಗಳು ಮತ್ತು ಹುಲ್ಲಿನ ಹಗುರ ಬೀಜಗಳು, ಆಕ್ನ ರೋಮಭರಿತ ಬೀಜಗಳು ಮತ್ತು ಸೂರ್ಯಕಾಂತಿಯ ರೋಮಭರಿತ ಹಣ್ಣು ಗಾಳಿಗೆ ಬಹಳ ದೂರವಾಗಿ ಚದುರಿ ಹೋಗ್ತವೆ. ಒಟ್ಟಾರೆ ಬೀಜ ಪ್ರಸರಣವಾಗುವ ಹಂತಗಳಲ್ಲಿ ಗಾಳಿ, ನೀರು ಇವುಗಳನ್ನು ನೀವೇನು ಮಾಡಬೇಕಾಗಿತ್ತಪ್ಪ ಅಂತಂದರೆ ಮಣ್ಣು ಅಂತಕ್ಕದ್ದನ್ನು ಬರೆದ್ರೆ ಸಾಕು. ಇನ್ನು 3 ಅಂಕದ ಪ್ರಶ್ನೆಗಳು 4 ಇದ್ದಾವೆ. ಒಟ್ಟಾರೆ 12 ಅಂಕಗಳನ್ನು ಇಲ್ಲಿ ಗಳಿಸ್ತೀರಿ. 19ನೇ ಪ್ರಶ್ನೆ, ಕೆಳಕಂಡ ಸಂದರ್ಭಗಳಲ್ಲಿ ದೂರಕಾಲ ನಕ್ಷೆಯನ್ನು ರಚಿಸ್ರಿ. ಎ, ಸ್ಥಿರ ಜವದೊಂದಿಗೆ ಚಲಿಸಿದ ಕಾರು. ಬಿ, ರಸ್ತೆ ಬದಿಯಲ್ಲಿ ನಿಂತ ಕಾರು.
ಸೊ ನೀವು ಈ ತನ್ನಾಗಿರ್ತಕ್ಕಂಥದ್ದು ಏನು ಮಾಡಬೇಕಪ್ಪ ಅಂದರೆ ಗ್ರಾಫನ್ನು ತೆಗಿಬೇಕು. ಸೊ ಒಂದು ಕಡೆ ಕಾಲ ನಿಮಿಷಗಳಲ್ಲಿ, ಇನ್ನೊಂದು ಕಡೆ ದೂರ ಕಿಲೋಮೀಟರ್ಗಳಲ್ಲಿ ಅಂತ ಹಾಕಿ, ಸೊ ಫಸ್ಟ್ ಸ್ಥಿರ ಜವದೊಂದಿಗೆ ಚಲಿಸ್ತಕ್ಕಂಥ ಕಾರಿನ ಗ್ರಾಫ್ ಈ ಥರ ಬರಬೇಕು. ಆಮೇಲೆ ರಸ್ತೆ ಬದಿಯಲ್ಲಿ ನಿಂತ ಕಾರನ್ನು ಅದರ ನಕ್ಷೆನ ಈ ಥರನಾಗಿ ನೀವೇನು ಮಾಡಬೇಕಪ್ಪ ಅಂದರೆ ಬಿಡಿಸ್ಬೇಕು. ಸೊ ಬಿಡಿಸಿದರೆ ನಿಮಗೆ ಏನು ಮಾಡ್ತಾರೆ, ಒಂದೊಂದಕ್ಕೆ 1.5 ಅಂಕ, ಟೋಟಲಿ 3 ಮಾರ್ಕ್ಸ್ ನಿಮಗೆ ಕೊಡ್ತಾರೆ. ಪ್ರಶ್ನೆ 20. ಪೀನ ಮಸೂರ ಮತ್ತು ನಿಮ್ನ ಮಸೂರದ ನಡುವಿನ ವ್ಯತ್ಯಾಸಗಳನ್ನು ತಿಳಿಸ್ರಿ. ಪೀನ ಮಸೂರ ಒಳಮುಖ ಬಾಗಿರ್ತದೆ, ನಿಮ್ನ ಮಸೂರ ಹೊರಮುಖ ಬಾಗಿರ್ತದೆ. ಪೀನ ಮಸೂರ ಬೆಳಕು ಕೇಂದ್ರೀಕರಿಸ್ತದೆ, ನಿಮ್ನ ಮಸೂರ ಬೆಳಕು ವಿಕೇಂದ್ರೀಕರಣ ಮಾಡ್ತದೆ. ಪೀನ ಮಸೂರ ಕನ್ನಡಕ ದೂರದರ್ಶಕಗಳಲ್ಲಿ ಬಳಸ್ತೀವಿ, ನಿಮ್ನ ಮಸೂರ ಕಣ್ಣು, ಕಿವಿ, ಮೂಗು ಪರೀಕ್ಷೆ ಮಾಡಲಿಕ್ಕೆ ಬಳಸ್ತೀವಿ. ಪ್ರಶ್ನೆ 21. ತ್ಯಾಜ್ಯ ನೀರಿನಿಂದ ಸ್ವಚ್ಛ ನೀರನ್ನು ಪಡೆಯಲು ಅನುಸರಿಸುವ ಹಂತಗಳನ್ನು ತಿಳಿಸಿ. ಫಸ್ಟ್ ಏನು ಮಾಡ್ತಾರಂದರೆ, ಈ ತ್ಯಾಜ್ಯ ನೀರನ್ನು ಸರಳುಗಳ ಪರದೆ ಮೂಲಕ ಹಾಯಿಸ್ತಾರೆ. ಇದರಿಂದ ಚಿಂದಿ ಬಟ್ಟೆ, ಕಡ್ಡಿಗಳು, ತಗಡಿನ ಡಬ್ಬಗಳು, ಪ್ಲಾಸ್ಟಿಕ್ ಪ್ಯಾಕೆಟ್ಗಳು, ನ್ಯಾಪ್ಕಿನ್ ಅಂತ ದೊಡ್ಡ ವಸ್ತುಗಳನ್ನು ಬೇರ್ಪಡಿಸ್ತಾರೆ. ನಂತರ ಕಲ್ಲಿನ ಚೂರು ಮತ್ತು ಮರಳನ್ನು ಬೇರ್ಪಡಿಸುವ ತೊಟ್ಟಿಗೆ ನೀರು ಹರಿಯುತ್ತದೆ. ಮರಳು, ಕಲ್ಲಿನ ಚೂರು, ಜಲ್ಲಿಕಲ್ಲುಗಳಲ್ಲಿ ತಳದಲ್ಲಿ ಉಳಿಯುವಂತೆ ಮಾಡಲು ಒಳಬರುವ ತ್ಯಾಜ್ಯ ಪದಾರ್ಥಗಳನ್ನು ರಭಸವಾಗಿ ಕಡಿಮೆಯನ್ನು ಮಾಡ್ತಾರೆ. ನಂತರ ನೀರನ್ನು ಮಧ್ಯಭಾಗದಲ್ಲಿ ಇಳಿಜಾರಿನಂತಿರುವ ದೊಡ್ಡ ತೊಟ್ಟಿಯಲ್ಲಿ ನಿಲ್ಲುವಂತೆ ಮಾಡ್ತಾರೆ. ಚರಟದಂಥ ಘನ ಪದಾರ್ಥ ತಳದಲ್ಲಿ ಉಳಿತದ. ಅನಂತರ ಅದನ್ನು ಕೆರೆಯುವ ಸಾಧನದಿಂದ ಬೇರ್ಪಡಿಸ್ತಾರೆ. ಇದು ಕೆಸರು ಅಥವಾ ರಾಡಿ ಆಗ್ತದೆ. ತೈಲ ಮತ್ತು ಗ್ರೀಸ್ನಂಥ ತೇಲು ಪದಾರ್ಥಗಳನ್ನು ಜಾಲರಿಯಿಂದ ತೆಗಿತಾರೆ. ಈಗ ದೊರೆತ ನೀರೇ ತಿಳಿಯಾದ ನೀರು. ಈಗ ರಾಡಿಯನ್ನು ಬೇರೆ ತೊಟ್ಟಿಗೆ ವರ್ಗಾಯಿಸಿ ಅಲ್ಲಿ ಅವಾಯುವಿಕ ಬ್ಯಾಕ್ಟೀರಿಯಾ ವಿಘಟಿಸ್ತಾರೆ. ಈ ಕ್ರಿಯೆಯಲ್ಲಿ ಬಿಡುಗಡೆಯಾದ ಜೈವಿಕ ಅನಿಲ ಇಂಧನವಾಗಿ ಉಪಯೋಗವಾಗ್ತದೆ ಅಥವಾ ವಿದ್ಯುತ್ ತಯಾರಿಕೆಯಲ್ಲಿ ಬಳಸ್ತಾರೆ. ತಿಳಿ ನೀರಿನೊಳಗೆ ವಾಯುವಿಕ ಬ್ಯಾಕ್ಟೀರಿಯಾ ಬೆಳೆಯುವಂತೆ ಮಾಡಲು ಗಾಳಿಯನ್ನು ಊದುತ್ತಾರೆ. ಈ ತಿಳಿ ನೀರಿನಲ್ಲಿ ಇನ್ನೂ ಉಳಿದಿರುವ ಮಾನವ ತ್ಯಾಜ್ಯ ಆಹಾರ, ತ್ಯಾಜ್ಯ ಸೋಪು ಮತ್ತು ಇತರೆ ಅನಗತ್ಯ ಪದಾರ್ಥಗಳು ಬ್ಯಾಕ್ಟೀರಿಯಾಗಳು ಸೇವಿಸ್ತಾವೆ. ಇನ್ನು ಕೆಲವು ಗಂಟೆಗಳ ಬಳಿಕ ತೇಲಾಡುವ ಸೂಕ್ಷ್ಮ ಜೀವಿಗಳು ತೊಟ್ಟಿಯ ತಳಭಾಗದಲ್ಲಿ ಪಟುಕೃತ ಕೆಸರಾಗಿ ಸಂಗ್ರಹವಾಗ್ತದೆ. ನಂತರ ನೀರನ್ನು ಮೇಲ್ಭಾಗದಿಂದ ಬೇರ್ಪಡಿಸ್ತಾರೆ ಅಂತ ಬರೆದ್ರೆ ಸಾಕು. ಮುಂದಿನ ಪ್ರಶ್ನೆ 22. ಹೂವಿನ ಸಂತಾನೋತ್ಪತ್ತಿಯ ಭಾಗಗಳನ್ನು ಚಿತ್ರಿಸಿ ಅಂತ ಕೇಳಿದ್ದಾರೆ. ಆಲ್ರೆಡಿ ನಿಮ್ಮ ಪುಸ್ತಕದಲ್ಲಿ ಚಿತ್ರ ಇದೆ, ಆ 8.9ರಲ್ಲಿ ನೋಡಿ. ಇದನ್ನು ಈ ಥರ ನೀಟಾಗಿ ತೆಗಿರಿ. ಇನ್ನು 4 ಅಂಕದ ಲಾಸ್ಟ್ ಪ್ರಶ್ನೆ ಇತ್ತು, ಮಾನವನ ವಿಸರ್ಜನಾಂಗ ವಿವಾದ ಚಿತ್ರವನ್ನು ಬಿಡಿಸ್ರಿ, ಅದರ ಭಾಗಗಳನ್ನು ಗುರುತಿಸಿ. ಈ ಥರ ನೀಟಾದ ಚಿತ್ರವನ್ನು ತೆಗಿರಿ. ಆಮೇಲೆ ಮೂತ್ರಜನಕಾಂಗ, ಮೂತ್ರನಾಳ, ಮೂತ್ರಕೋಶ, ಮೂತ್ರದ್ವಾರ, ಯುರಿತ್ರ ಅಂತ ಗುರುತಿಸಿ ನೀವೇನು ಮಾಡಬೇಕಪ್ಪ ಅಂತಂದರೆ ಭಾಗಗಳನ್ನು ಗುರುತಿಸಿದರೆ ಇದ್ರದ್ದು ಕಂಪ್ಲೀಟ್ ಆಗಿರ್ತಕ್ಕಂಥ ಪ್ರಶ್ನೆ ಉತ್ತರ ಆಗ್ತದೆ. ಇಷ್ಟಿತ್ತು ಈ ವಿಡಿಯೋದಲ್ಲಿ ಅಂತ ಹೇಳ್ತಾ, ಇಲ್ಲಿಯವರೆಗೆ ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ಹೆಚ್ಚಿನ ವಿಡಿಯೋಗಳು ನಮ್ಮ ಯೂಟ್ಯೂಬ್ ಚಾನಲಲ್ಲಿದ್ದಾವೆ, ದಯಮಾಡಿ ಅವುಗಳನ್ನು ನೋಡಿ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಸಿಗ್ತೀನಿ ಹೊಸ ವಿಡಿಯೋದಲ್ಲಿ. ಅಂಟಿಲ್ ಟೇಕ್ ಕೇರ್, ಬಾಯ್.